ತ್ರಿಕಾಲ ಜ್ಯೋತಿಷ ಪೀಠಂನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಾಗೇಶ್ ಗುರೂಜಿ ಮಾಡುವ ನಮಸ್ಕಾರಗಳು. ಈ ದಿನ ಅಂದರೆ 27ನೇ ತಾರೀಕು ಭಾನುವಾರ ಅಮಾವಾಸ್ಯೆಯ ವಿಶೇಷವಾಗಿ ಈ ದಿನದ 12 ರಾಶಿಗಳ ಫಲಾಫಲಗಳು. ಮೊದಲನೇದಾಗಿ ಮೇಷರಾಶಿಯವರಿಗೆ, ಮೇಷರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ನಿಮ್ಮ ಕರ್ಮ ಫಲಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಗುರು ಮಹಾತ್ಮನ ಯೋಗ ಬಲದಿಂದ ಎಲ್ಲವನ್ನೂ ಕೂಡ ಸಾಧ್ಯ. ಅಂತಂದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ನವಗ್ರಹಗಳಿಗೆ ಸಂಬಂಧಿಸಿದಂತೆಯೇ ಗುರು ಮಹಾತ್ಮ ಅನ್ನುವಂಥದ್ದನ್ನು ನೀವು ಸ್ವಲ್ಪ ಸಾಧ್ಯವಾದಷ್ಟು ಮನೆಗಳನ್ನೇ ತೆಗೆದುಕೊಂಡು ನಿಮ್ಮ ಸಂಪೂರ್ಣ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಗೋಧಿ ಮತ್ತು ಅಕ್ಕಿಯನ್ನು ಎರಡನ್ನೂ ಕೂಡ ಮಿಶ್ರಣ ಮಾಡಿ ನೀವು ದಾನ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಎಲ್ಲ ರೂಪದಲ್ಲೂ ಕೂಡ ಅನುಕೂಲ ಒಳ್ಳೆಯದು ಅನ್ನುವಂಥದ್ದಾಗುತ್ತದೆ. ಮತ್ತು ವಿಶೇಷವಾಗಿ 1, 2, 9 ಈ ಸಂಖ್ಯೆಗಳನ್ನು ನೀವು ಫಾಲೋಅಪ್ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳಬಹುದು. ವೃಷಭ ರಾಶಿಯವರಿಗೆ, ವೃಷಭ ರಾಶಿಗೆ ಸಂಬಂಧಿಸಿದಂತೆಯೇ ನೀವು ಈ ದಿನ ಅಂದ್ಕೊಂಡಂತಹ ಕೆಲಸ ಕಾರ್ಯ ಸಕ್ಸಸ್ಫುಲ್ ಮಾಡಿಕೊಳ್ಳುವುದಕ್ಕೆ ನಂಬರ್ 5 ಮತ್ತು 6 ಈ ಎರಡೂ ಸಂಖ್ಯೆಯನ್ನು ನೀವು ಮನಗಣನೆ ತೆಗೆದುಕೊಂಡು ನಿಮ್ಮ ಶಕ್ತಾನುಸಾರ ಎಲ್ಲವನ್ನೂ ಕೂಡ ಸ್ವಲ್ಪ ನೀವು ಪರಿಹಾರಕ್ಕೆ ಮಾರ್ಗಕ್ಕೋಸ್ಕರ ಫಾಲೋಅಪ್ ಮಾಡಿದ್ರೆ ಒಳ್ಳೆಯದು, ಅನುಕೂಲ ಅನ್ನುವಂಥದ್ದು ಆಗ್ತೈತೆ. ವಿಶೇಷವಾಗಿ ಹಣಕಾಸಿಗೆ ಮತ್ತು ನಿಮ್ಮ ಜ್ಞಾನಕ್ಕೆ ಸಂಬಂಧಿಸಿದಂತೆಯೇ ಸಕ್ಸಸ್ಫುಲ್ ದಿನ ಈ ದಿನ. ಇದನ್ನು ನೀವು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ತೆಗೆದುಕೊಂಡ್ರೆ ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಉನ್ನತವಾದ ಸ್ಥಾನ. ಮಿಥುನ ರಾಶಿಯವರಿಗೆ, ಮಿಥುನ ರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ಪಚ್ಚೆ ಮತ್ತು ವಜ್ರ ಈ ಎರಡೂ ಹರಳುಗಳನ್ನು ನೀವು ಖರೀದಿ ಮಾಡಿದ್ರೆ, ಬೆಳ್ಳಿನಲ್ಲಿ ಅಥವಾ ಬಂಗಾರದಲ್ಲಿ ನೀವು ಧರಿಸಿಕೊಂಡ್ರೆ ನಿಮ್ಮ ಇಷ್ಟಾನುಸಾರ ಅಂದರೆ ನಿಮ್ಮ ಕಷ್ಟ ಕಾರ್ಪಣೆಗಳೆಲ್ಲವನ್ನೂ ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಅನುಕೂಲ ಮಾರ್ಗ ಅನ್ನುವಂಥದ್ದು. ವಜ್ರ ಸರ್ವೇ ಸಾಮಾನ್ಯವಾಗಿ ಯಾರಿಗೂ ಕೂಡ ಅಡ್ಜಸ್ಟ್ ಆಗೋದಿಲ್ಲ. ವಜ್ರ ಅಡ್ಜಸ್ಟ್ ಆದರೆ ನಿಮ್ಮ ಜೀವನವೇ ಟೋಟಲಿ ಲೈಫ್ ಸ್ಟೈಲೇ ಬದಲಾಗುವಂತಹ ಯೋಗ ಬಲ ಅನ್ನುವಂಥದ್ದು ಈ ದಿನ ಇದೆ. ಸಾಧ್ಯವಾದಷ್ಟು ಪ್ರಯತ್ನ ಪಡಿ ಇವೆರಡನ್ನೂ ಕೂಡ ಬೆಳ್ಳಿನಲ್ಲಿ ಅಥವಾ ಬಂಗಾರದಲ್ಲಿ ಎರಡರಲ್ಲೂ ಯಾವುದಾದ್ರೂ ಒಂದರಲ್ಲಿ ಧರಿಸಿದಾಗ ನಿಮ್ಮ ಅನುಕೂಲಗಳು ಅನ್ನುವಂಥದ್ದು ಸಕ್ಸಸ್ ಆಗುತ್ತದೆ. ವಿಶೇಷ ಸಂಖ್ಯೆ ಅನ್ನುವಂಥದ್ದು ನಂಬರ್ 6 ಮತ್ತು 8 ಗಂಡಾಂತರ ಅಂತ ಬಂದ್ರೂ ಕೂಡ ಹಾರಾಟ ಅನ್ನುವಂಥದ್ದು ಇದ್ರೂ ಕೂಡ ಎಲ್ಲ ಸಮಸ್ಯೆಗಳಿಗೂ ಕೂಡ ವಜ್ರದಿಂದ ನಿಮಗೆ ಮುಕ್ತಿ. ಕರ್ಕಟಕ ರಾಶಿಗೆ ಸಂಬಂಧಿಸಿದಂತೆಯೇ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಅನುಕೂಲ ಆಗಬೇಕು, ಒಳ್ಳೆಯದಾಗಬೇಕು, ಸಕ್ಸಸ್ ಆಗಬೇಕು ಅಂತಂದರೆ ನಿಮ್ಮ ಹಿತೈಷಿಗಳು ಮತ್ತು ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ. ಇವೆಲ್ಲವನ್ನೂ ಕೂಡ ಸರಿದೂಗಿಸುವಂಥದ್ದು ಹಳದಿ ಮತ್ತು ಕೆಂಪು ಬಣ್ಣದ ವಸ್ತ್ರಗಳನ್ನು ನೀವು ಉಡುಗೊರೆಯಾಗಿ ಬೇರೆಯವರಿಗೆ ದಾನವಾದ ರೂಪದಲ್ಲಿ ಕೊಟ್ಟಾಗ, ಉಡುಗೊರೆ ರೂಪದಲ್ಲಿ ಕೊಟ್ಟಾಗ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತದೆ. ನಿಮ್ಮಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಇದರಿಂದ ನಿಮಗೆ ಫಲಾಫಲಗಳು ಅಂತಂದರೆ ನಿಮ್ಮ ಮನಸ್ಸಿಗೆ ಸಂತೋಷ, ಉಲ್ಲಾಸ, ಒಂದು ಸಕ್ಸಸ್ಫುಲ್ ಆಗುವುದಕ್ಕೆ ಒಂದು ಮೂಲ ಕಾರಣ ಅನ್ನುವಂಥದ್ದು ಬರ್ತಾ ಇದೆ. ಸಿಂಹ ರಾಶಿಯವರಿಗೆ ಹೇಗಿದೆ? ಸಿಂಹ ರಾಶಿಗೆ ಈ ದಿನ ಒಂದು ಹೊಳಿತು, ಅನುಕೂಲ, ಸಕ್ಸಸ್ಫುಲ್ ಅಂದ್ ಬ್ರೈಟ್ನೆಸ್, ಲೈಫಲ್ಲಿ ಒಂದು ಸಕ್ಸಸ್ಫುಲ್, ಪವರ್ಫುಲ್. ನಿಮ್ಮ ಮುಖದಲ್ಲೂ ಒಂದು ಮುಗುಳ್ನಗೆಯಿಂದ ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಸುಲಭ ಪರಿಹಾರ. ಮತ್ತು ನಿಮ್ಮ ಸ್ವಯಂ ನಿರ್ಧಾರಗಳಿಂದ ನೀವೇನೇ ಮಾಡಿದ್ರೂ ಕೂಡ ಯಾವುದೂ ಕೂಡ ಸಕ್ಸಸ್ ಆಗ್ತಾ ಇಲ್ವಾ? ಇವತ್ತು ಆಗುವಂತಹ ಮಾರ್ಗ ಯೋಗ ಬಲ ಅನ್ನುವಂಥದ್ದು ಸೂರ್ಯ ನಮಸ್ಕಾರದಿಂದ ಮತ್ತು ಸೂರ್ಯನಿಗೆ ಸಂಬಂಧಪಡುವಂತಹ ಯಾವುದೇ ಕಾರ್ಯಗಳನ್ನು ಕೂಡ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭ ಉಪಾಯ ಅನ್ನುವಂಥದ್ದು ಬರ್ತಾ ಇದೆ. ಮತ್ತು ನಂಬರ್ 5 ಪಂಚಮಿ ಅಂತಂದರೆ ನಮ್ಮ ಸೂರ್ಯನಿಗೆ ಸಂಬಂಧಪಡುವಂಥದ್ದೇ ಈ ದಿನ ನಿಮಗೆ. ಮತ್ತು ಅಮಾವಾಸ್ಯೆ ಇರುವುದರಿಂದ ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಸೂರ್ಯನ ಶಕ್ತಿ ನಿಮಗೆ ಬೇಕಾಗುವಂಥದ್ದು ಒಂದು ಎನರ್ಜಿ, ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ. ಅದು ಯೋಗಾಭ್ಯಾಸ ಮಾಡಿರೋರಿಗೆ ಮಾತ್ರನೇ ಆ ಫಲ ಅನ್ನುವಂಥದ್ದು ಗೊತ್ತಾಗುತ್ತದೆ. ಅಂದರೆ ನಮ್ಮ 3ನೇ ಕಣ್ಣಿನ ಯೋಗ ಫಲ, ನಮ್ಮದು ದಿವ್ಯ ದೃಷ್ಟಿ ಅನ್ನುವಂಥದ್ದು ಸಾಕ್ಷಾತ್ಕಾರ ಪಡಿಸ್ಕೊಳ್ಳುವುದಕ್ಕೆ ಸೂರ್ಯನ ಯೋಗ ಬಲದಿಂದ. ಸಿಂಹರಾಶಿಯವರಿಗೆ ವಿಶೇಷವಾದ ಸ್ಥಾನಮಾನ ಈ ದಿನ ಅಮಾವಾಸ್ಯೆಯ ಪ್ರಯುಕ್ತ. ಕನ್ಯಾ ರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ನಿಮಗೆ ಕಷ್ಟ ಕಾರ್ಪಣೆಗಳೇ ಅಂತಂದರೆ ನೀವೆಷ್ಟೇ ಪ್ರಯತ್ನಗಳು ಪಟ್ಟರೂ ಕೂಡ ನಿಮಗೆ ಒಳ್ಳೆಯದಾಗ್ತಾ ಇಲ್ಲ. ಯಾವುದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರೂ ಕೂಡ ಅದು ಸಕ್ಸಸ್ಫುಲ್ ಆಗ್ತಾ ಇಲ್ಲ. ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅಡೆತಡೆಗಳೇ ಜಾಸ್ತಿ ಆಗ್ತಾ ಇದ್ದಾವೆ. ಏನೇ ಮಾಡೋಕ್ಕೋದ್ರೂ ಕೂಡ ಇದನ್ನು ಮಾಡಬೇಡ ಅನ್ನುವಂಥದ್ದು ನೆಗೆಟಿವ್ ಆಗಿ ಮಾತಾಡೋರೇ, ನಿಮಗೆ ಕಿವಿ ಮಾತು ಹೇಳೋರೇ ಜಾಸ್ತಿ ನಿಮ್ಮ ಸುತ್ತಮುತ್ತ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳಿಂದ ನಿಮಗೆ ಮನಸ್ಸಿನಲ್ಲಿ ಒಂದು ದುರ್ಗುಡ ಅಂತಂದರೆ ಅಜ್ಞಾನ ಅನ್ನುವಂಥದ್ದು ಬೆಳೆಯುವಂಥದ್ದು ಸರ್ವೇ ಸಾಮಾನ್ಯವಾಗುತ್ತದೆ. ಆದ ಕಾರಣದಿಂದ ಯಾವುದನ್ನು ಕೂಡ
ನೆಗೆಟಿವ್ ಆಗಿ ಯೋಚನೆ ಮಾಡಿದ್ದೀರಾ ಅಂತಂದರೆ ಬರ್ತೈತೆ ನೆಗೆಟಿವ್ ಆಗ್ತಾ ಇರೋದು ನಿಜನೇ, ಆದ್ರೂ ನೀವು ಸಾಧ್ಯವಾದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಮತ್ತು ಸೂರ್ಯ ಅಸ್ತದ ನಂತರ ಅಂದರೆ 6 ಗಂಟೆಯ ನಂತರ ಗೋಧೂಳಿ ಮುಹೂರ್ತದಲ್ಲಿ ಸಾಧ್ಯವಾದಷ್ಟು ನಿಮಗೆ 3 ಥರದ ಹೂವನ್ನು ಜೊತೆಲಿ ಇಟ್ಟುಕೊಂಡು ನಿಮ್ಮ ಹೆಸರು ರಾಶಿಗಳಿಗೆ ಸಂಬಂಧಿಸಿದಂತಹ ಒಂದು ಇಷ್ಟ ದೇವರನ್ನು ಸಂಕಲ್ಪ ಮಾಡಿಕೊಂಡು ಆ ಹೂವನ್ನು ಹರಿಯೋ ನದಿ ನೀರಿಗಾಗಿರ್ಬೋದು, ಬಾವಿಗಾಗಿರ್ಬೋದು, ಒಟ್ಟಿನಲ್ಲಿ ವಾಟೆವರ್ ನೀರಿಗೆ ಹಾಕಿದಾಗ ಖಂಡಿತವಾಗ್ಲೂ ಕೂಡ ನಿಮಗೆ ಇರುವಂತಹ ಕರ್ಮಫಲ ಅನ್ನುವಂಥದ್ದು ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೊಳ್ತದೆ. ನಿಮ್ಮ ಪ್ರತಿದಿನದ ಬದಲಾವಣೆಗಳನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಮ್ಮ ನಂಬರ್ಗೆ ಡೈರೆಕ್ಟಾಗಿ ಫೋನ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಮತ್ತು ನಮ್ಮ ಕಚೇರಿಗೆ ಡೈರೆಕ್ಟಾಗಿ ಮುಖಾಮುಖಿಯಾಗಿ ಕುತ್ಕೊಂಡಾಗ ಹಸ್ತರೇಖೆಯಿಂದ ಆಗಿರ್ಬೋದು, ಕವಳಶಾಸ್ತ್ರದಿಂದ ಆಗಿರ್ಬೋದು, ಜಾತಕದ ಫಲದಿಂದ ಆಗಿರ್ಬೋದು, ಇಡೀ ನಿಮ್ಮ ಜೀವನದ ಸಾರಾಂಶವನ್ನು ತಿಳಿದುಕೊಳ್ಳುವುದಕ್ಕೆ ಇದೊಂದು ಸುವರ್ಣಾವಕಾಶ. ನಮ್ಮ ಕಚೇರಿ ಇರುವಂಥದ್ದು ರಾಜರಾಜೇಶ್ವರಿ ದೇವಸ್ಥಾನದ ಮುಂಭಾಗ, RR ನಗರ, ಬೆಂಗಳೂರು. ತುಲಾರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ವ್ಯವಹಾರ, ಬಿಸ್ನೆಸ್ಸು, ಬಂಧು ಮಿತ್ರರು, ಕುಟುಂಬ, ಸಂಸಾರ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ನೀವು ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡ್ದಿರಾ ಸರಿ ಸಮಾನವಾಗಿ ಸಾಧ್ಯವಾದಷ್ಟು ನಿಮ್ಮ ಶಕ್ತಿ ಮೀರಿ ನೀವು ಮಾಡ್ತಾಯಿದ್ರೂ ಕೂಡ ನಿಮಗೆ ಫಲಾಫಲಗಳು ಇಲ್ಲ. ಎಲ್ಲರಿಂದನೂ ಕೂಡ ನಿಮಗೆ ಮಾನ ಅಪಮಾನಗಳು ಅನ್ನುವಂಥದ್ದು ಆಗ್ತಾನೇ ಇದ್ದಾವೆ. ನಿಮ್ಮ ಜ್ಞಾನ ಅನ್ನುವಂಥದ್ದು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಆದ ಕಾರಣದಿಂದ ಸಾಧ್ಯವಾದಷ್ಟು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಶನಿಯ ಹರಿಕತೆ ಅನ್ನುವಂಥದ್ದು ಮಾಡಿಸುವಂಥದ್ದಾಗಲಿ, ಕೇಳುವಂಥದ್ದಾಗಲಿ, ಶನಿ ದೇವಸ್ಥಾನಕ್ಕೆ ಸಂಬಂಧಪಡುವಂತಹ ಕಪ್ಪು ವಸ್ತ್ರಗಳನ್ನು ದಾನ ಕೊಡುವಂಥದ್ದಾಗಲಿ ಮಾಡಿದಾಗ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಹೊಂದಿಕೊಳ್ಳಬಹುದು. ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆ ನೀವು ವಾಹನ ಖರೀದಿ ಮಾಡುವವರಿಗೆ ವಿಶೇಷವಾದ ಸ್ಥಾನಮಾನ ಮತ್ತು ನಿಮ್ಗೆ ಆಕಸ್ಮಿಕವಾಗಿ ಯಾವುದೋ ಒಂದು ರೂಪದಲ್ಲಿ ಒಂದು ಒಳ್ಳೆಯದು ಒಂದು ಶುಭ ಉಡುಗೊರೆ ಅನ್ನುವಂಥದ್ದು ಬರುವಂಥದ್ದು ಕೂಡ ಇದ್ದಾವೆ. ಮತ್ತು ನಿಮಗೆ ಹಣಕಾಸಿನಲ್ಲಿ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗುವಂಥದ್ದು ಕೂಡ ಈ ದಿನ ಶುಭ ದಿನ. ಮತ್ತು ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಆ ಕ್ಷೇತ್ರದಲ್ಲಿ ನಿಮಗೆ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೂ ಕೂಡ ಒಂದು ಪ್ರತಿಫಲವಾಗಿ ಕೊಡುವಂತಹ ದಿನ. ಆದ ಕಾರಣದಿಂದ ನಿಮ್ಮ ಮೇಲಧಿಕಾರಿಗಳು ಯಾರಿದ್ದಾರೋ ಅವರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಿಮ್ಮ ರೆಸ್ಯೂಮ್ನ ಸ್ವಲ್ಪ ಮುಂದೆ ಮೂವ್ ಮಾಡೋದಕ್ಕೆ ಹೇಳಿದ್ರೆ, ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ಪ್ರಮೋಷನ್ ಸಿಗುವಂಥದ್ದು. ಅಥವಾ ಯಾರಿಗೆ ಕೆಲಸ ಕಾರ್ಯಗಳು ಇಲ್ಲವೋ ಅಪ್ಲಿಕೇಶನ್ ಹಾಕಿದ್ರೆ ಒಂದು ಅನುಕೂಲ ಮಾರ್ಗ ಒಳ್ಳೆಯದು ಅನ್ನೋಂಥದ್ದಾಗುತ್ತದೆ. ಮತ್ತು ಇದೆಲ್ಲ ಸಕ್ಸಸ್ ಆಗಬೇಕು ಅಂತಂದರೆ ಫಸ್ಟ್ ನಿಮ್ಮ ಮನೆಯಲ್ಲೇ ನಿಮ್ಮಲ್ಲಿ ಇರುವಂತಹ ಒಂದು ನೆಗೆಟಿವ್ ಎನರ್ಜಿಯನ್ನು ಸ್ವಲ್ಪ ಹೋಗಲಾಡಿಸ್ಕೋಬೇಕಾಗುತ್ತದೆ. ಇದಕ್ಕೆ ವಿಶೇಷವಾಗಿ ಹನುಮಾನ್ ಚಾಲೀಸ್ ಸಂಪೂರ್ಣವಾಗಿ ಬರೆದ್ರೆ ತುಂಬ ನಿಮ್ಮಂಥ ಅದೃಷ್ಟವಂತರು ಯಾರೂ ಇಲ್ಲ, ಅಷ್ಟು ಒಂದು ಅನುಕೂಲ ಒಳ್ಳೆಯದು ಅನ್ನೋಂಥದ್ದು ಆಗ್ತಾ ಇದೆ. ಮತ್ತು ಅಥವಾ ನೀವು ಆಲನೆ ಮಾಡಿ ಅಂದರೆ ಕೇಳಿಸ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ. ಧನುಸು ರಾಶಿಗೆ ಸಂಬಂಧಿಸಿದಂತೆ ಪ್ರತಿ ಟೈಮ್ನಲ್ಲೂ ಧನುಸು ರಾಶಿಯವರಿಗೆ ಎಲ್ಲ ಥರದ ಆಪರ್ಚುನಿಟಿ, ಯೋಗಾಂಶ ಅನ್ನುವಂಥದ್ದು ತನಗೆ ತಾನೇ ಬರ್ತೈತೆ. ಬಟ್ ಬಂದ್ರೂ ಕೂಡ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಆ ಥರ ಎಲ್ಲವನ್ನು ಕೂಡ ಕಳ್ಕೊಳ್ಳುವಂತಹ ಸಮಯನೂ ಕೂಡ ಹೌದು. ಅಂದರೆ 1000 ರೂಪಾಯಿ ಸಂಪಾದನೆ ಮಾಡಿದ್ರೆ 1200 ರೂಪಾಯಿ ಖರ್ಚಾಗುವಂತಹ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಆದ ಕಾರಣದಿಂದ ವಿಶೇಷವಾಗಿ ಹಣಕಾಸಿನಲ್ಲಿ ಸ್ವಲ್ಪ ಗಾಂಭೀರ್ಯವಾಗಿ ಹೆಜ್ಜೆ ಹಾಕಬೇಕಾಗುತ್ತದೆ. ಒಂದು. ಎರಡನೇದಾಗಿ ನಿಮ್ಮ ಇಚ್ಛೆಗೆ, ಆಲೋಚನೆಗಳಿಗೆ ಸಂಬಂಧಿಸಿದಂತೆಯೇ ಹೆಜ್ಜೆ ಹಾಕಿ. ನಿಮ್ಮ ಸರಿ ಸಮಾನ ಅವರು ಯಾರು ಅವ್ರ ಜೊತೆಯಲ್ಲೇ ಸ್ವಲ್ಪ ಸ್ನೇಹ ಬಳಸಿ. ಎಲ್ಲವನ್ನೂ ಕೂಡ ಸ್ವಲ್ಪ ಅನುಕೂಲಕ್ಕೆ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ವ್ಯವಹಾರವನ್ನು ಇಟ್ಕೋಬಹುದು. ಮಕರ ರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ಕುಟುಂಬದಲ್ಲಿ ಸ್ವಲ್ಪ ವ್ಯಾಜ್ಯ ಅಂತ ಬರ್ತಾ ಇದೆ. ಅಂದರೆ 50-50, ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ, ಆ ರೀತಿಯಾಗಿ. ಯಾಕಂತಂದರೆ ಅಮಾವಾಸ್ಯೆ ವಿಶೇಷವಾಗಿ ಪ್ರತಿ ಅಮಾವಾಸ್ಯೆನಲ್ಲೂ ಕೂಡ ಮಕರ ರಾಶಿಯವರಿಗೆ ಸ್ವಲ್ಪ ಹೊಡೆತಗಳೇ ಬೀಳ್ತಾ ಇದ್ದಾವೆ. ಮನೆ ಕುಟುಂಬದಲ್ಲಿ ಸಮಸ್ಯೆಗಳಾಗುವಂಥದ್ದು, ಹಣಕಾಸಿನಲ್ಲಿ ಸಮಸ್ಯೆ ಆಗುವಂಥದ್ದು. ಈ ಪ್ರತ್ಯೇಕವಾಗಿ ಈ ಅಮಾವಾಸ್ಯೆ, ಚೈತ್ರ ಅಮಾವಾಸ್ಯೆ ಪ್ರಕಾರವಾಗಿ ಮತ್ತು ಕೊನೆಯ ಕೃಷ್ಣ ಪಕ್ಷದ ಕೊನೆಯ ಅಮಾವಾಸ್ಯೆನೂ ಕೂಡ ಹೌದು, ಈ ತಿಂಗಳ ಕೊನೆಯ ಅಮಾವಾಸ್ಯೆನೂ ಕೂಡ ಹೌದು. ಆದ ಕಾರಣದಿಂದ ನಿಮ್ಮಲ್ಲಿ ಇರುವಂತಹ ಸ್ವಲ್ಪ ನೆಗೆಟಿವ್ ಎನರ್ಜಿ, ಮನೆ ಕುಟುಂಬದಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ, ನೀವೊಂದು ತಪ್ಪು ತಾಪತ್ರೆಗಳು ಮಾಡ್ದೇ ಹೋದ್ರೂ ಕೂಡ ನಿಮ್ಮ ಮೇಲೆ ಇಲ್ಲದ ಸಲ್ಲದ ಅಪವಾದಗಳು, ಅಪಕೀರ್ತಿಗಳು ಬರುವಂಥದ್ದು, ಇವೆಲ್ಲವನ್ನು ಕೂಡ ಸರಿಪಡಿಸ್ಕೋಬಹುದು. ಖಂಡಿತವಾಗ್ಲೂ ಕೂಡ ಶಿವನ ಆರಾಧನೆ ಮಾಡಬೇಕಾಗುತ್ತದೆ. ಮತ್ತು ಶಿವ ಪಾರ್ವತಿಯರು ಜೊತೆಗೆ ಇರುವಂತಹ ಯಾವುದಾದ್ರೂ ಒಂದು ದೇವಸ್ಥಾನ ಅಥವಾ ಒಂದು ಫೋಟೋ ನಿಮ್ಮ ದೇವಸ್ಥಾನ ನಿಮ್ಮ ಮನೆಯಲ್ಲಿದ್ದರೆ ಅದಕ್ಕೆ ಸಂಪೂರ್ಣವಾಗಿ ನಿಮ್ಮ ಶಕ್ತಾನುಸಾರ ಆರಾಧನೆ ಮಾಡಿ, ಪೂಜೆಯನ್ನು ಮಾಡಿ, ಸಂಕಲ್ಪ ಮಾಡಿಕೊಳ್ಳಿ, ಎಲ್ಲವೂ ಒಳಿತು. ಕುಂಭರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ನಿಮ್ಮ ಮನಸ್ಸಿನ ಸ್ಥಿತಿಗತಿ ನಿಮ್ಮ ಹಿಡಿತದಲ್ಲಿ ಇರೋದಿಲ್ಲ. ಆದ ಕಾರಣದಿಂದ
ಎಸ್ಪೆಷಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲವನ್ನು ಕೂಡ ಸರಿಸಮಾನವಾಗಿ ದೂಗುಸೋಕು ಆಗೋದಿಲ್ಲ. ಕರೆಕ್ಟಾಗಿ ನೀವು ಎಜುಕೇಷನ್ ಮಾಡಿರ್ತೀರಾ ವಿದ್ಯಾಭ್ಯಾಸದಲ್ಲಿ, ಮತ್ತು ಕರೆಕ್ಟಾಗಿ ಕ್ವಶನ್ ಪೇಪರ್ಗೆ ಆನ್ಸರು ಕೂಡ ಮಾಡಿರ್ತೀರಾ, ಎಲ್ಲವೂ ಆಗಿದ್ರೂ ಕೂಡ ಫಲಾಫಲಗಳು ಸಿಗ್ತಾ ಇಲ್ಲ ನೀವು ಅಂದ್ಕೊಳ್ಳೋ ರೀತಿಯಲ್ಲಿ. ಆದ ಕಾರಣದಿಂದ ಸಾಧ್ಯವಾದಷ್ಟು ಕೂಡ ನಿಮಗೆ ಒಳ್ಳೆಯದಾಗೋದಕ್ಕೆ ಮೃತ್ಯುಂಜಯ ಮಂತ್ರವನ್ನು, ಅಂತಂದರೆ ಶಿವನಿಗೆ ಸಂಬಂಧಪಡುವಂತಹ ಯಾವುದೇ ರೀತಿಯ ಒಂದು ಶಿವನ ನಾಮಾವಳಿ ಅಥವಾ ಪಂಚಾಕ್ಷರಿ ಬೀಜ ಮಂತ್ರವನ್ನು ಪಠಿಸಿದ್ರೂ ಕೂಡ ನಿಮಗೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗುತ್ತದೆ. ಮತ್ತು ವಿಶೇಷವಾಗಿ ಗಾಯತ್ರಿ ಮಂತ್ರಂ ಪೂಜೆಯನ್ನು ಕೂಡ ನೀವು ಮಂತ್ರವನ್ನು ಕೂಡ ಬರಿತಾ ಹೋಗ್ತಾ ಇದ್ದಾಗ ನಿಮ್ಮ ಜನ್ಮ ನಕ್ಷತ್ರ ದಿನದಿಂದನೇ ಸ್ಟಾರ್ಟ್ ಮಾಡಬೇಕು. ನಕ್ಷತ್ರ ಮತ್ತೆ ಬರೋವರೆಗೂ ಅಂದರೆ 27 ದಿನಗಳ ಕಾಲವನ್ನು ಕೂಡ 11 ದಿನ, ಪ್ರತಿದಿನಕ್ಕೆ 11 ದಿನ ಬರೆದಾಗ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ವಿದ್ಯಾಭ್ಯಾಸಕ್ಕೆ ಸಂಬಂಧಪಡುವಂಥದ್ದು ಮಾತ್ರನೇ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಕೊನೆಯದಾಗಿ ಮೀನರಾಶಿಯವರಿಗೆ ಜಲದಿಂದ ಗಂಡಾಂತರ ಅಂತ ಬರ್ತಾ ಇದೆ ಈ ದಿನ. ಅಂತಂದರೆ ನೀವೆಲ್ಲೇ ಆದ್ರೂ ಕೂಡ ವ್ಯವಹಾರ ಮತ್ತು ಪೂಜೆ ಪುನಸ್ಕಾರಗಳು, ತೀರ್ಥಕ್ಷೇತ್ರಗಳು, ವೆಕೇಷನ್ ಎಲ್ಲಾದರೂ ಹೋಗಿದ್ರೆ ಅಥವಾ ರೆಸಾರ್ಟ್ಗಳು, ಸ್ವಿಮ್ಮಿಂಗ್ ಪೂಲ್ ಅನ್ನುವಂಥದ್ದು, ವಾಟ್ ಎವರ್, ನೀರಿನಿಂದ ಗಂಡಾಂತರ ಅನ್ನುವಂಥದ್ದು ಆಗುತ್ತಾ ಇರೋದ್ರಿಂದ ಸ್ವಲ್ಪ ಸಾಧ್ಯವಾದಷ್ಟು ನೀರಿನಿಂದ ಸ್ವಲ್ಪ ಹೊರಗಡೆ ಇದ್ದರೆ ಖಂಡಿತವಾಗಲೂ ಕೂಡ ಒಳ್ಳೆಯದಾಗುತ್ತದೆ. ಯಾವುದು ಬೀಸದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಿಸು ಅಂತಂದಾಗೆ ಇವಾಗ ಅಡ್ವಾನ್ಸ್ ಆಗಿ ನಿಮಗೆ ಇದು ಗೊತ್ತಿದ್ದೂ ಕೂಡ ಪ್ರಯತ್ನ ಪಡೋಣ, ಇದಾಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಪಡ್ಕೊಂಡ್ರೆ ಅದು ನಿಮ್ಮ ಕರ್ಮ, ನಿಮ್ಮ ಹಣೆ ಬರ ಅದು. ಈಗಿರೋದ್ರಿಂದ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ವಿಶೇಷವಾಗಿ 3 ಮತ್ತು 4 ಸಂಖ್ಯೆಯನ್ನು ಫಾಲೋಅಪ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಅದೃಷ್ಟ ಅನ್ನುವಂಥದ್ದು ಕೂಡ ಒಲಿಯುವಂಥದ್ದು, ಅಂದರೆ ಸಮಸ್ಯೆಗಳನ್ನು ತಪ್ಪಿಸ್ಕೊಳ್ಳೋದಕ್ಕೂ ಕೂಡ ಇದೊಂದು ಸುಲಭ ಪರಿಹಾರ ಅನ್ನುವಂಥದ್ದು. ಇಷ್ಟು 12 ರಾಶಿಗಳ ಫಲಾಫಲಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ.